ಲಕ್ಷ್ಮಣ, 14 ವರ್ಷಗಳ ಕಾಲ ಸೋದರ ರಾಮನ ಜೊತೆ ಅವನ ನೆರಳಿನಂತಿದ್ದು ಅವನ ಸೇವೆ ಮಾಡಿದ ನೀನೇ ಭಾಗ್ಯಶಾಲಿ. ಭರತ, ನಿನ್ನ ತ್ಯಾಗವೂ ಏನು ಕಡಿಮೆ ಇಲ್ಲ. ರಾಮನಿಲ್ಲದ ವೇಳೆ ತಂದೆಯ ಸ್ಥಾನದಲ್ಲಿ ಪ್ರಜಾಪಾಲನೆ ಮಾಡಿದ ನಿನ್ನ ಧರ್ಮ ಕೀರ್ತಿ, ಕರ್ತವ್ಯ ನಿಷ್ಠೆ ಅಮೋಘ. ಸೋದರ ರಾಮಚಂದ್ರ, ನಿನ್ನ ಸಹೋದರ ಶತ್ರುಘ್ನನ ಪ್ರಣಾಮಗಳನ್ನು ಸ್ವೀಕರಿಸು. ಶತ್ರುಘ್ನ, ಶತ್ರುಘ್ನ, ಪ್ರಿಯ ಸೋದರ, ನೀನು ಭರತನ ಜೊತೆಗಿದ್ದು ನಿನ್ನ ಕರ್ತವ್ಯವನ್ನು ಸಮರ್ಪಕವಾಗಿ ನೆರವೇರಿಸಿರುವೆ. ನನಗೆ ಬಹಳ ಸಂತೋಷ ಉಂಟಾಗಿದೆ. ರಾಮಚಂದ್ರ, ನಮ್ಮ ದುಃಖಕ್ಕಿಂತ ಅಯೋಧ್ಯೆ ಪ್ರಜೆಗಳ ದುಃಖಕ್ಕೆ ಮೇರೇ ಇರಲಿಲ್ಲ. ಇಷ್ಟು ವರ್ಷಗಳ ಕಾಲ ಅವರ ದುಃಖವನ್ನು ನಿವಾರಿಸಲು ನಾವು ಅಸಮರ್ಥರಾಗಿದ್ದೆವು. ನಿನ್ನ ದರ್ಶನವೇ ಸಂಜೀವಿನಿಯಂತೆ ಅವರ ದುಃಖವನ್ನು ಕಳೆಯುತ್ತದೆ. ಅತ್ತಿಗೆ, ಸೋದರ ಲಕ್ಷ್ಮಣ, ಮಾತೆ, 14 ವರ್ಷಗಳ ನಂತರ ನಿಮ್ಮ ಪವಿತ್ರ ಪಾದ ಸ್ಪರ್ಶದ ಭಾಗ್ಯ ನನ್ನದಾಯಿತು. ಇಷ್ಟು ಕಾಲ ನಿಮ್ಮಿಂದ ದೂರವಾಗಿದ್ದು ನಿಮ್ಮ ಸೇವೆ ಮಾಡದೇ ಇದ್ದಕ್ಕಾಗಿ ನನ್ನನ್ನು ಮನ್ನಿಸಿ ಮಾತೆ, ನನ್ನನ್ನು ಮನ್ನಿಸಿ. ರಾಮಚಂದ್ರ, 14 ವರ್ಷಗಳಿಂದ ಎಂದು ನಿನ್ನನ್ನು ನೋಡುತ್ತೇನೋ, ಎಂದು ನಿನ್ನೊಡನೆ ಮಾತನಾಡುತ್ತೇನೋ ಎಂದು ಹಂಬಲಿಸುತ್ತಿದ್ದೆ. ಇಷ್ಟು ವರ್ಷಗಳ ನಂತರವಾದರೂ ನಿನ್ನ ಮುಖವನ್ನು ನೋಡುವ ಭಾಗ್ಯ ನನ್ನದಾಯಿತು. ಈ ತಾಯಿಯ ಹೊಟ್ಟೆ ತಂಪಾಯಿತು. ಅಮೃತ ಕುಡಿದಷ್ಟೇ ಸಂತೋಷವಾಯಿತು. ಮಾತೆ, ನಿಮ್ಮ ಪವಿತ್ರ ಮೂರ್ತಿಯನ್ನು ಕಂಡು ನನ್ನ ಕಣ್ಣುಗಳು ತಂಪಾದವು, ನನ್ನ ಹೃದಯ ತಂಪಾಯಿತು. ನನ್ನ ಜನ್ಮ ಸಾರ್ಥಕವಾಯಿತು ಮಾತೆ, ಸಾರ್ಥಕವಾಯಿತು. ರಾಮಚಂದ್ರ, ನಿನ್ನ ಈ ಸುಂದರ ಮುಖವನ್ನು ಸದಾ ಕಾಣುತ್ತಿರಬೇಕು ಎನಿಸುತ್ತದೆ. ಮಾತೆ, ಇನ್ನೆಂದು ನಿಮ್ಮಿಂದ ದೂರ ಹೋಗದೆ ನಿಮ್ಮ ಬಳಿ ಇರುತ್ತೇನಲ್ಲವೇ? ಎಷ್ಟು ಬೇಕಾದ್ರೂ ನೋಡಬಹುದು, ಎಷ್ಟು ಬೇಕಾದ್ರೂ ಮಾತನಾಡಬಹುದು. ಈಗ ನಿಮ್ಮ ದರ್ಶನಕ್ಕಾಗಿ ಕಾತರಿಸಿರುವ ಸೀತಾ ಲಕ್ಷ್ಮಣರತ್ತಲು ನಿಮ್ಮ ಗಮನ ಕೊಡಿ ಮಾತೆ. ಮಾತೆ, ನಿಮ್ಮ ಸೊಸೆಯಾದ ಜನಕಪುತ್ರಿ ಸೀತೆಯ ಪ್ರಣಾಮಗಳನ್ನು ಸ್ವೀಕರಿಸಿ. ದೀರ್ಘ ಸುಮಂಗಲಿ ಭವ. ಸೀತೆ, ಎಂತಹ ಕಷ್ಟಗಳನ್ನೆಲ್ಲ ಅನುಭವಿಸಬೇಕಾಗಿ ಬಂತಮ್ಮ. ಜನಕ ಮಹಾರಾಜರ ಪುತ್ರಿಯಾಗಿ, ದಶರಥ ರಾಜರ ಸೊಸೆಯಾಗಿ, ಶ್ರೀರಾಮಚಂದ್ರನಂತಹ ಪತಿ ಇದ್ದರೂ ನೀನು ದುಃಖ ಪಡಬೇಕಾಯಿತು. ಅತ್ತೆಯವರೇ, ನನ್ನ ಪತಿಯೊಂದಿಗೆ ವನವಾಸವನ್ನು ಸಂತೋಷದಿಂದಲೇ ಕಳೆದೆ. ನಿಮ್ಮೆಲ್ಲರಿಂದ ದೂರವಾದ ದುಃಖ ಮಾತ್ರ ಇತ್ತು. ಇಂದು ಆ ದುಃಖದ ಕ್ಷಣಗಳೆಲ್ಲ ಕಳೆದು ಹೋದವು ಮಗಳೇ, ಕಳೆದು ಹೋದವು. ಮಾತೆ, ಸುಮಿತ್ರಾ ನಂದನ ಲಕ್ಷ್ಮಣನ ಪ್ರಣಾಮಗಳನ್ನು ಸ್ವೀಕರಿಸಿ. ದೀರ್ಘಾಯುಷ್ಮಾನ್ ಭವ. ಲಕ್ಷ್ಮಣ, ನಿನಗೆ ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದೇ ನನಗೆ ತಿಳಿಯುತ್ತಿಲ್ಲ. ನಿನ್ನ ಮಾತೆಯಿಂದ ದೂರಾಗಿ
ಪತ್ನಿಯಿಂದ ದೂರಾಗಿ ನನ್ನ ರಾಮ ಸೀತೆಯರ ಜೊತೆಗೆ ವನವಾಸಕ್ಕೆ ತೆರಳಿ ಅವರನ್ನು ಸೌಖ್ಯವಾಗಿ ನೋಡಿಕೊಂಡಿರುವೆ. ನಿನಗೆ ನಾನು ಸದಾ ಚಿರಋಣಿ, ಸದಾ ಚಿರಋಣಿ. ಮಾತೆ, ಹಾಗೆನ್ನಬೇಡಿ. ನಾನು ನನ್ನ ಸಹೋದರನ ಜೊತೆಗಿದ್ದೆ. ಅದು ನನ್ನ ಕರ್ತವ್ಯವಾಗಿತ್ತು. ರಾಮಚಂದ್ರ, ನಿನ್ನ ಆಗಮನದಿಂದ ಕತ್ತಲೆ ತುಂಬಿದ ಅಯೋಧ್ಯೆಗೆ ಹೊಸ ಬೆಳಕು ಬಂದಂತಾಯಿತು. ಕಿರಿಯ ಮಾತೆ, ನನಗಾಗಿ ನಿಮ್ಮ ಪುತ್ರ 14 ವರ್ಷಗಳ ಕಾಲ ನನ್ನೊಂದಿಗೆ ಕಷ್ಟಪಡುವಂತಾಯ್ತು. ನೀವು ದುಃಖ ಪಡುವಂತಾಯ್ತಲ್ಲ. ಅದಕ್ಕೆ ನೀನು ಕಾರಣನಲ್ಲ ರಾಮಚಂದ್ರ. ಲಕ್ಷ್ಮಣನೇ ನಿನ್ನೊಂದಿಗೆ ಬಂದ. ನಾನೇ ಆಶೀರ್ವಾದ ಮಾಡಿ ಕಳಿಸಿದೆ. ಒಬ್ಬ ಸಹೋದರನಾಗಿ ಅವನು ಸರಿಯಾಗಿ ನಡೆದುಕೊಂಡಿದ್ದಾನೆ. ಅದಕ್ಕೆ ನನಗೆ ಹೆಮ್ಮೆ ಆಗುತ್ತಿದೆ. ಸೋದರರೆಂದರೆ ರಾಮ ಲಕ್ಷ್ಮಣರಂತಿರಬೇಕೆಂದು ಲೋಕವೇ ನಿಮ್ಮನ್ನು ಕೊಂಡಾಡುತ್ತದೆ. ಸೀತೆ ಸಹಧರ್ಮಚಾರಣಿಯಾಗಿ ಪತಿಯನ್ನು ಅನುಸರಿಸಿ ಮಹಾಪತಿರತರ ಸಾಲಿಗೆ ಸೇರಿದೆ. ನಿನ್ನ ಪತಿವ್ರತ ಧರ್ಮಕ್ಕೆ ಸಾಟಿ ಇಲ್ಲ. ಕೀರ್ತಿವಂತಳಾಗು ಮಗಳೇ, ಕೀರ್ತಿವಂತಳಾಗು. ಧನ್ಯಳಾದೆ ಮಾತೆ, ಧನ್ಯಳಾದೆ. ಮಾತೆ, ಸೌಖ್ಯವೇ? ನೀವು ಮರಳಿ ಅಯೋಧ್ಯೆಗೆ ಬಂದಿರಲ್ಲ, ಇನ್ನೂ ಸೌಖ್ಯವೇ? ಈ ಕ್ಷಣದ ನಿರೀಕ್ಷೆಯಲ್ಲೇ ನಾವುಗಳೆಲ್ಲ ನಮ್ಮ ದುಃಖವನ್ನು ನುಂಗಿಕೊಂಡಿದ್ದೆವು. ಮಾತೆ, ಇನ್ನು ಮುಂದೆ ಯಾವ ದುಃಖವೂ ನಿಮ್ಮ ಹತ್ರ ಸುಳಿಯದಂತೆ ನಾನು ನೋಡಿಕೊಳ್ಳುತ್ತೇನೆ. ಲೋಕದ ಕ್ಷೇಮವನ್ನೇ ಕಾಯಬಲ್ಲ ನೀವಿರುವಾಗ ನಮ್ಮ ಕ್ಷೇಮಕ್ಕೆ ಯಾವ ತೊಂದರೆ ಆಗಲು ಸಾಧ್ಯವೇ? ನಿಮ್ಮ ತಂದೆಯವರ ಮನಸ್ಸಿನಲ್ಲಿ ಒಂದು ಆಸೆ ಇದೆ. ಆ ಆಸೆ ಈಡೇರುವುದೋ ಇಲ್ಲವೋ ಎಂಬ ಆತಂಕದಲ್ಲಿ ಅವರು ಚಡಪಡಿಸುತ್ತಿದ್ದಾರೆ.
ಯಾವ ಆಸೆ, ಎಂಥ ಆಸೆ? ಅದರ ಈಡೇರಿಕೆಗೆ ಎಂಥ ಅಡ್ಡಿ? ಯಾರಿಂದ ಅಡ್ಡಿ ಮಾತೆ? ಯಾರಿಂದಲೂ ಅಡ್ಡಿ ಆಗುತ್ತಿಲ್ಲ. ಆದರೆ ನಿಮ್ಮ ತಂದೆಯವರ ಆ ಆಸೆಯನ್ನು ನೀನೇ ಈಡೇರಿಸಬೇಕು ರಾಮಚಂದ್ರ. ಮಾತೆ, ನನ್ನ ತಂದೆಯವರ ಆಸೆ ಈಡೇರಲು ಅಡ್ಡಿಯಾಗಿ ಅವರ ಸಂಕಟಕ್ಕೆ ಕಾರಣನಾಗಿ ನಾನು ಒಂದು ಕ್ಷಣವೂ ಜೀವಿಸಲು ಬಯಸುವುದಿಲ್ಲ. ಈ ರಾಮಚಂದ್ರನಿಗೆ ಮಾತಾ ಪಿತೃಗಳಿಗಿಂತ ಮಿಗಿಲಾದ ದೇವರಿಲ್ಲ. ನಾನು ನನ್ನ ತಂದೆಯವರ ಯಾವುದೇ ಆಜ್ಞೆಯನ್ನು ನಾನು ಖಂಡಿತವಾಗಿ ಈಡೇರಿಸುತ್ತೇನೆ. ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಮಾತೆ, ಮಾತೆ, ರಾಮಚಂದ್ರ, ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ ಚಿಕ್ಕಮ್ಮ. ರಾಮಚಂದ್ರ, ನೀನು ನನಗೆ ನಮಸ್ಕರಿಸಬಾರದಿತ್ತು. ಮಾತೆ, ನನ್ನ ಚಿಕ್ಕಮ್ಮನಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯುವುದೇ ನನ್ನ ಕರ್ತವ್ಯ. ರಾಮಚಂದ್ರ, 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಿದೆ. ನಿಮ್ಮೆಲ್ಲರಿಗೂ ದುಃಖವನ್ನು ತಂದುಕೊಟ್ಟ ಕ್ರೂರಿ ನಾನೆಂತಹ ಚಿಕ್ಕಮ್ಮ ರಾಮಚಂದ್ರ? ಹಾಗೆನ್ನ ಬಿಡಿ ಚಿಕ್ಕಮ್ಮ. ಈ ಆತ್ಮನಿಂದನೆ ತರವಲ್ಲ, ಎಲ್ಲವೂ ವಿಧಿಯಾತ. ಅದು ನಿಮ್ಮ ತಪ್ಪಲ್ಲ. ನಾನು ವನವಾಸಕ್ಕೆ ಹೋದುದರಿಂದ ಲೋಕಕಂಟಕರಾದ ಎಷ್ಟೋ ಜನ ರಾಕ್ಷಸರ ವಧೆ ಆಯಿತು. ನಿಮ್ಮಿಂದ ಲೋಕೋಪಕಾರವೇ ಆಯಿತು. ರಾಮಚಂದ್ರ, ಕೆಟ್ಟದ್ದನ್ನೇ ಮಾಡುತ್ತಾ ಬಂದ ನನ್ನ ಮೇಲೆ ಕಿಂಚಿತ್ತು ಅಸಮಾಧಾನವನ್ನು ತೋರಿಸದೆ ಒಳ್ಳೆಯ ಮಾತುಗಳನ್ನೇ ಆಡುತ್ತಿರುವ ನಿನ್ನ ಸದ್ಗುಣಕ್ಕೆ ಸಾಟಿ ಇಲ್ಲ ಮಗು. ವನವಾಸದ ಕಷ್ಟಗಳನ್ನು ಮರೆಯುವಂತೆ ನೀನು ನಿನ್ನ ಪತ್ನಿಯೊಂದಿಗೆ ಅನಂತ ಕಾಲ ಆನಂದವಾಗಿ ಬದುಕಬೇಕು. ಕೋಸಲ ರಾಜ್ಯದ ಸಾಮ್ರಾಟನಾಗಿ ವಿಖ್ಯಾತಿಯನ್ನು ಹೊಂದಬೇಕು. ಆಗಲೇ ನನಗೆ ನೆಮ್ಮದಿ ಮಗು. ಸೀತೆ, ನೀನು ನಿನ್ನ ಪತಿಯೊಂದಿಗೆ ಆನಂದವಾಗಿ ಅರಮನೆಯಲ್ಲಿ ಕಳೆಯಬೇಕಾದ ಸಮಯದಲ್ಲಿ ನನ್ನಿಂದಾಗಿ ವನವಾಸಕ್ಕೆ ಹೋಗಬೇಕಾಯಿತು. ಅತ್ತೆಯವರೇ, ನಾನು ಪತಿಯೊಂದಿಗಿದ್ದಾಗ ಅರಣ್ಯವು ಅರಮನೆಯಂತೆಯೇ ಹಿತವಾಗಿತ್ತು. ಅಪಾರವಾಗಿ ಪ್ರೀತಿಸುವ ಪತಿಯ ನೆರಳಿನಲ್ಲಿ ನಾನು ಸುಖವಾಗಿಯೇ ಇದ್ದೆ. ಸೀತೆ, ನನ್ನ ರಾಮನಿಗೆ ತಕ್ಕ ಸತಿ ನೀನು. ಗುಣವಂತನಾದ ರಾಮಚಂದ್ರನ ನೆರಳಿನಲ್ಲಿರುವವರೆಲ್ಲ ಗುಣವಂತರೇ. ಯಾವ ದುಷ್ಟ ಗಳಿಗೆಯೋ ನನ್ನಿಂದ ಅಂತಹ ಮಾತುಗಳನ್ನಾಡಿಸಿತು. ಆದರೂ ಅದನ್ನೆಲ್ಲ ಮರೆತು ಹಿತವಾದ ಮಾತುಗಳನ್ನೇ ಆಡುತ್ತಿರುವೆ. ನಿನಗೆ ಮಂಗಳವಾಗಲಿ, ಸಕಲ ಸೌಭಾಗ್ಯಗಳು ನಿನಗೆ ದೊರೆಯಲಿ.
ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ದೀರ್ಘಾಯುಷ್ಮಾನ್ ಭವ. ರಘುಕುಲೋತ್ತಮ ರಾಮಚಂದ್ರ, ಜನಕಪುತ್ರಿ ಸೀತೆ, ಸುಮಿತ್ರಾನಂದ ಲಕ್ಷ್ಮಣ, ನಿಮಗೆ ಮಂಗಳವಾಗಲಿ. ಅಖಂಡ ಕೀರ್ತಿಶಾಲಿಗಳಾಗಿರಿ. ಧನ್ಯರಾದೆವು ಗುರುದೇವ. ರಾಮಚಂದ್ರ, ಅಯೋಧ್ಯೆಯ ಆಕಾಶದಲ್ಲಿ ಈಗ ಹೊಸ ಸೂರ್ಯೋದಯವಾಗಿದೆ. ಬೀಸುತ್ತಿರುವ ಗಾಳಿಯಲ್ಲಿ ಉಲ್ಲಾಸವಿದೆ. ಅರಳಿದ ಹೂವುಗಳಲ್ಲಿ ಸಂತೋಷವಿದೆ. ನಿಮ್ಮ ಆಗಮನದಿಂದ ಬರಡು ಭೂಮಿಯ ಮೇಲೆ ಅಮೃತದ ತೊರೆ ಹರಿದಂತಾಗಿದೆ. ಇಲ್ಲ ಗುರುದೇವ, ಇದೆಲ್ಲವೂ ನಿಮ್ಮ ವಾತ್ಸಲ್ಯದ ಮಾತುಗಳಷ್ಟೇ. ತವರಿಗೆ ಬಂದ ಹೆಣ್ಣು ಮಗಳಂತೆ ನಾವು ಅಯೋಧ್ಯೆಗೆ ಬಂದು ಆನಂದಗೊಂಡಿದ್ದೇವೆ. ನೀವು ಸೌಖ್ಯವೇ ಗುರುದೇವ? ರಾಮಚಂದ್ರ, ರಾಜಕುಲದ ಪುರೋಹಿತನಾಗಿ ನಾನು ಸದಾ ರಘುವಂಶದ ಒಳಿತನ್ನೇ ಬಯಸುತ್ತೇನೆ. ಆದರೆ ನೀನಿಲ್ಲದೆ ಇಷ್ಟು ಕಾಲ ನಾನು ಅಸುಖಿಯಾಗಿದ್ದೇನೆಂದೇ ಹೇಳಬಹುದು. ನಾನು ಮಾತ್ರವಲ್ಲ, ಸಮಸ್ತ ಪ್ರಜಾಕೋಟಿಯೇ ಅಸುಖಿಯಾಗಿತ್ತು. ಈಗ ನೀನು ಬಂದೆಯಲ್ಲ, ಎಲ್ಲೆಡೆ ಆನಂದದ ತಂಗಾಳಿ ಬೀಸುತ್ತದೆ. ಎಲ್ಲವೂ ಮಂಗಳವೇ ಆಗುತ್ತದೆ. ನಿಮ್ಮ ಅನುಗ್ರಹದಿಂದ ಸಕಲವೂ ಶುಭವೇ ಆಗುತ್ತದೆ ಗುರುದೇವ. ಸೀತೆ, ಒಟ್ಟು ಹಿಡಿದು ಪತಿಯೊಡನೆ ವನವಾಸಕ್ಕೆ ಹೊರಟೇ ಹೋದೆ. ವನವಾಸದಲ್ಲಿ ಕಷ್ಟ ದುಃಖಗಳನ್ನು ಅನುಭವಿಸಿ ಪತಿವ್ರತ ಧರ್ಮದ ಸಾಕಾರ ರೂಪದಿಂದ ಕಂಗೊಳಿಸುತ್ತಿರುವೆ. ಅಂದು ತಪ್ಪಿದ ಪಟ್ಟಾಭಿಷೇಕ ಇಂದು ನಡೆಯುತ್ತದೆ. ನೀನು ಪತಿಯೊಡನೆ ಪಟ್ಟ ಮಹಿಷಿಯಾಗಿ ಸಿಂಹಾಸನವನ್ನು ಏರುತ್ತೀಯ ಮಗಳೇ. ತಮ್ಮ ಅನುಗ್ರಹ ಗುರುದೇವ.